Hi, hello, namaste, welcome back to my channel and welcome to a very interesting video back with me for a winter trek. ನಾನು ನನ್ನ ಇನ್ಸ್ಟಾಗ್ರಾಮ್ ನ ನೆಕ್ಸ್ಟ್ ಟ್ರಿಪ್ ಅನ್ನೋ ಪೇಜ್ ನಲ್ಲಿ ಯಾರ್ಯಾರನ್ನ ಚೂಸ್ ಮಾಡಿದೀವಿ ಅವ್ರ ಜೊತೆ ಒಂದು ಸ್ನೋ ಟ್ರೆಕ್ ಗೆ ಹೋಗ್ತಾ ಇದ್ದೀನಿ. ಇದು ನನ್ನ ಜೀವಮಾನದ 2ನೇ ಸ್ನೋ ಟ್ರೆಕ್. ಸೊ ಆ ಡೀಟೇಲ್ಸ್ ಎಲ್ಲ ನೀವು ಈ ಚಾನಲ್ ಅಲ್ಲಿ ಬ್ಲಾಗ್ ಬಂದ್ಮೇಲೆ ನೋಡಿ. ಬಟ್ ಒಂದು ಟ್ರೆಕ್ ಮಾಡಬೇಕು ಅಂತಂದ್ರೆ, ಒಂದು ವಿಂಟರ್ ಟ್ರೆಕ್ ಮಾಡಬೇಕು ಅಂತಂದ್ರೆ ಏನೇನ್ ಇಕ್ವಿಪ್ಮೆಂಟ್ಸ್ ಬೇಕು, ಬೇಸಿಕ್ ಅಂತಂದ್ರೂ ಏನೇನ್ ಬೇಕು ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ನಿಮ್ಗೆ ಹೇಳ್ತಾ ಹೋಗ್ತೀನಿ. ಬೈ ದ ವೇ, ಯಾವುದೇ ಪ್ರಾಡಕ್ಟ್ ಸದ್ಯಕ್ಕೆ ಸ್ಪಾನ್ಸರ್ಡ್ ಅಲ್ಲ. ಆ ಟೈಮ್ ಬಂದಾಗ ಹೇಳ್ತೀನಿ ಸ್ಪಾನ್ಸರ್ಡ್ ಇದು ಅಂತ ಪ್ರೌಡ್ ಆಗಿ ಹೇಳ್ಕೊಳ್ತೀನಿ. ಬಟ್ ಇದ್ಯಾವುದು ಕೂಡ ನಾನು ಖರ್ಚು ಮಾಡಿದ್ದೀನಿ, ದುಡ್ಡು ಖರ್ಚಾಗೋಯ್ತು ಅಂತ ತಗೊಳ್ಳೋದಿಲ್ಲ. ಬಿಕಾಸ್ ಇದು ನನ್ನ ಇನ್ವೆಸ್ಟ್ಮೆಂಟ್. ನಾನು ಪ್ರಪಂಚದಲ್ಲಿರುವಂತಹ ಎಲ್ಲಾ ಪರ್ವತಗಳನ್ನ, ಇಷ್ಟ ಆಗುತ್ತೋ ಅಷ್ಟು ನನ್ನ ಜೀವನದಲ್ಲಿ ಆ ಪರ್ವತಗಳನ್ನ ಹತ್ತಬೇಕು ಅನ್ನೋ ಗುರಿಯನ್ನ ಇಟ್ಕೊಂಡಿದ್ರಿಂದ ನಾನು ದುಡ್ಡು ಮಾಡೋದೇ ಟ್ರಿಪ್ ಹೋಗೋಕೆ. ಅಂಡ್ ಫಾರ್ಚುನೇಟ್ಲಿ ಇವಾಗ ಟ್ರಿಪ್ ಅನ್ನೋದು ಆಲ್ಮೋಸ್ಟ್ ಫ್ರೀ, ಆರ್ ಟ್ರಿಪ್ ಹೋಗಿ ನಾನು ದುಡ್ಡು ಮಾಡೋ ರೀತಿಯಲ್ಲಿ ಆಗಿದೆ. ಇದೇ ಬೇಕಾಗಿದ್ದು ನನ್ನ ಜೀವನದಲ್ಲಿ ನನಗೆ. ಸೊ ಈ ಒಂದು ಟ್ರಿಪ್ ಅಥವಾ ಟ್ರೆಕ್ ಅನ್ನೋದಕ್ಕೆ ಏನೇನು ಇಕ್ವಿಪ್ಮೆಂಟ್ಸ್ ಬೇಕು ಅನ್ನೋದನ್ನ ನಿಮಗೆ ಬಿಟ್ಟಿ ಆಗಿರೋ ಟಿಪ್ಸ್ನ ಮೂಲಕ ಹೇಳ್ತಾ ಹೋಗ್ತೀನಿ. ಬಟ್ ಇವತ್ತಿನ ಡೇಟ್ನ ಪ್ರಕಾರ ಯಾರು ನಾನು ಹೇಳಿದ ತಕ್ಷಣ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನು ಒತ್ತಾರೋ ಅವರು ಕೂಡ ನನ್ನ ಹಾಗೆ ಬೇಕಾದಾಗ ಟ್ರಿಪ್ ಹೋಗಬಹುದು ಅನ್ನೋ ಲೈಫನ್ನ ಶಿವನಿಂದ ಪಡ್ಕೊಳ್ತಾರಂತೆ. ಈಗಲೇ ಮಾಡಿ, ಓಕೆನಾ? ಸೊ ಲೆಟ್ಸ್ ಸ್ಟಾರ್ಟ್. ಫಸ್ಟ್ ಥಿಂಗ್ಸ್ ಫಸ್ಟ್, ನೀವು ಯಾವುದೇ ಟ್ರೆಕ್ ಹೋಗಬೇಕು ಅಂತಂದ್ರೂ ಈ ಶೂಸ್ ಅಂತ ಒಂದಿರುತ್ತೆ ನೋಡಿ. ಸೊ ಇವಾಗ ನಾನು ತೋರಿಸ್ತಾ ಇರೋದಲ್ಲ, ಆಲ್ಮೋಸ್ಟ್ ಎಲ್ಲ ಡಿಕತ್ಲಾನಿಂದನೇ ನಿಮಗೆ ಸಿಗೋದು. ಬಿಕಾಸ್ ಇಂಥ ಟ್ರಾವೆಲ್ ಅಥವಾ ಟ್ರೆಕ್ ರಿಲೇಟೆಡ್ ಎಲ್ಲ ಪ್ರಾಡಕ್ಟ್ಸ್ ಸಿಗೋದು ಡಿಕತ್ಲಾನ್ ಶಾಪಲ್ಲೇ. ಎಸ್, ಸೊ ಇದು ಒಂದು ವೆರಿ ಗುಡ್ ಶೂ. ಇದ್ರ ಒಳಗಡೆ ನಾನು ಎಕ್ಸ್ಟ್ರಾ ಸೋಲನ್ನು ಕೂಡ ಹಾಕಿಟ್ಟಿದ್ದೀನಿ. ಆ್ಯಂಡ್ ಇದು ನಿಮಗೆ ಆ್ಯಂಕಲ್ ಸಪೋರ್ಟನ್ನು ತುಂಬ ಚೆನ್ನಾಗಿ ಕೊಡ್ತಾ ಹೋಗುತ್ತೆ. ಬಿಕಾಸ್ ಟ್ರೆಕ್ಕಿಂಗ್ ಅಂತಂದರೆ 2 ಕಿಲೋಮೀಟರ್ ಅಲ್ಲ. ಇಲ್ಲಿವರೆಗೂ ನನ್ನ ಜೀವನದಲ್ಲಿ ನಾನು ಮ್ಯಾಕ್ಸಿಮಮ್ ಟ್ರೆಕ್ ಮಾಡಿರೋದು ಅಂತಂದರೆ KGL, ಕಾಶ್ಮೀರ್ ಗ್ರೇಟ್ ಲೇಕ್. ನೋಡಿಲ್ಲ ಅಂತಂದರೆ ಎಂಡಲ್ಲಿ, ಈ ಎಪಿಸೋಡ್ ಎಂಡಲ್ಲಿ ಕೊಡ್ತೀನಿ ನೋಡಿ, ಆಯ್ತಾ? ಸೊ ಒಂದು ಒಳ್ಳೆ ಶೂ ಇನ್ವೆಸ್ಟ್ಮೆಂಟ್ ಅನ್ನೋದು ನೀವು ಟ್ರೆಕ್ಕರ್ ಆಗಿದ್ರಿ ಅಥವಾ ಆಸ್ಪೈರಿಂಗ್ ಟ್ರೆಕ್ಕರ್ ಆಗಿದ್ರಿ ಅಂತಂದರೆ ಮಾಡಲೇಬೇಕು. ಇವಾಗ ಒಂದು ವಿಂಟರ್ ಟ್ರೆಕ್ಗೆ ಹೋಗುವಾಗ ಏನು ಮಸ್ಟ್? ಬಿಕಾಸ್ ನಾನು ಇಲ್ಲಿವರೆಗೂ ನನ್ನ ಜೀವನದಲ್ಲಿ ಬದುಕಿರೋದು -16-17 ಅಂತ ಅನ್ಕೊಳ್ತೀನಿ. ಸೊ ಅಂಥ ಎಕ್ಸ್ಟ್ರೀಮ್ ಕಂಡೀಷನಲ್ಲಿ, ಅದು ಹಿಲ್ ಸ್ಟೇಷನಲ್ಲಿ ನಿಮಗೆ ಮಧ್ಯಾಹ್ನ ಟೈಮಲ್ಲಿ ಬಿಸ್ ಅಂತ ಕಾಣಿಸಿದ್ರು ಕೂಡ ಆಮೇಲೆ ನಿಮಗೆ ಐಡಿಯಾ ಇರೋದಲ್ಲ ಯಾವ ಲೆವೆಲ್ಗೆ ಚಳಿ ಬೀಳುತ್ತೆ ಅಂತ. ಸೊ ಲೇಯರಿಂಗ್ ಅಂತ ಹೇಳ್ತಾರೆ ಇದನ್ನ. ಈ ಲೇಯರಿಂಗಲ್ಲಿ ಫಸ್ಟು ಈ ರೀತಿ ನೋಡಿ, ಬ್ಲ್ಯಾಕ್ ಕಲರ್ದಿದು, ಇದನ್ನ ಫಸ್ಟ್ ಹಾಕಬೇಕು. ದಿಸ್ ಇಸ್ ಫಸ್ಟ್ ಲೇಯರ್. ಇದನ್ನ ಫಸ್ಟ್ ಹಾಕಿದ್ಮೇಲೆ ನೀವು ಇದನ್ನ ಲೇಯರ್ ಮಾಡ್ತಾ ಹೋಗಬೇಕು. ಅಗೇನ್ ಟ್ರೆಕ್ಕಿಂಗ್ ಮಾಡುವಾಗ ಶೆಕೆ ಆಗಬಹುದು ಅನ್ನೋ ಕಾರಣಕ್ಕೋಸ್ಕರ ಈ ಲೇಯರ್ಸ್ ಅನ್ನ ಮಾಡ್ತೀವಿ. ಸೊ ದ್ಯಾಟ್ ಶೆಕೆ ಆಯಿತು ಅಥವಾ ಕಂಡೀಷನ್ಸ್ ಎಕ್ಸ್ಟ್ರೀಮ್ಗೆ ಹೋಯ್ತು ಅಂತಂದ್ರೆ ನೀವು ಆ್ಯಡ್ ಮಾಡಬಹುದು ಅಥವಾ ಅದನ್ನ ರಿಮೂವ್ ಮಾಡಬಹುದು ಅನ್ನೋ ಕಾರಣಕ್ಕೋಸ್ಕರ ದಿಸ್ ಈಸ್ ಫಸ್ಟ್ ಲೇಯರ್ ಆಫ್ ದ ಕ್ಲೋದಿಂಗ್ ವಿ ವೇರ್. ಸೊ ಇದೊಂದು ಬ್ಲ್ಯಾಕ್ ಪ್ಲೇನ್ M ಸೈಜ್ದು ಇದು. ಸೊ ಇದು ಅಗೇನ್ ಡಿಕತ್ಲಾನ್ದು. ನೆಕ್ಸ್ಟ್ ಏನಪ್ಪ ಅಂತಂದ್ರೆ ದಿಸ್ ಇಸ್ ಕಾಲ್ಡ್ ಫ್ಲೀಸ್ ಜಾಕೆಟ್. ಈ ಫ್ಲೀಸ್ ಜಾಕೆಟ್ ನಿಮಗೆ ಇಲ್ಲಿ ಪಾಕೆಟ್ ಎಲ್ಲ ಬರುತ್ತೆ. ಆ್ಯಂಡ್ 2ನೇ ಲೇಯರ್ ಹಾಕಾದ್ಮೇಲೆ ಯೂಶುವಲ್ ಆಗಿ ವಿಂಟರ್ ಟ್ರೆಕ್ ಅಥವಾ ಸ್ನೋ ಟ್ರೆಕ್ಕಲ್ಲಿ ಈ 2 ಲೇಯರಿಂಗ್ ಮಾತ್ರ ಟ್ರೆಕ್ ಮಾಡುವಾಗ ನಿಮಗೆ ಸಾಕಾಗುತ್ತೆ. 3ನೇ ಲೇಯರ್ ಯಾವುದಪ್ಪ ಅಂತಂದ್ರೆ ದಿಸ್ ಈಸ್ 3rd ಲೇಯರ್. ಸೊ ಇದನ್ನ ಯೂಶುವಲ್ ಆಗಿ ನೀವು ಶಾಪ್ ಮಾಡುವಾಗ 1 ಸೈಜ್, ನಿಮ್ದು ಆಕ್ಚುಯಲ್ ಸೈಜ್ಗಿಂತ ಜಾಸ್ತಿ ನೀವು ಮಾಡಬೇಕು. ಬಿಕಾಸ್ ಇದು ಯಾವತ್ತು 3ನೇ ಲೇಯರ್ ಆಗೋದಕ್ಕೆ ಆಮೇಲೆ ಸೈಜ್ ಹೆಚ್ಚು ಕಮ್ಮಿ ಆಗಬಹುದು ಅನ್ನೋ ಕಾರಣಕ್ಕೋಸ್ಕರ 1 ಸೈಜ್ ಜಾಸ್ತಿ ಮಾಡಿದ್ರಿ ಅಂತಂದ್ರೆ ದಿಸ್ ಇಸ್ ಕಾಲ್ಡ್ ಡೌನ್ ಫೆದರ್ ಜಾಕೆಟ್. ನಿಮ್ಗೆ ಇದ್ರ ಹಿಂದ್ಗಡೆ ಒಂದು ಇಲ್ಲಿ ಹುಡಿನೂ ಸಿಗುತ್ತೆ ಅಂಡ್ ತುಂಬಾ ಬೆಚ್ಚಗಾಗತ್ತೆ. ಇದು 3 ಲೇಯರ್ ಹಾಕಿದ್ರಿ ಅಂತಂದ್ರೆ ನಿಮ್ಮ ಟ್ರೆಕ್ ಲೈಫ್ ಅನ್ನೋದು ಸಾರ್ಟೆಡ್. ಅದೆಂಥದ್ದೇ ಎಕ್ಸ್ಟ್ರೀಮ್ ಕಂಡೀಷನ್ಸೇ -5 to -8 ಅಂತಾನೆ ತಿಳ್ಕೊಳ್ಳಿ. ಯಾವತ್ತು ಅಂಥ ಚಳಿ ಇತ್ತು ಬೆಳಗ್ಗೆ ಟೈಮಲ್ಲಿ ಅಂತಂದ್ರೂ ಇದು ನಿಮ್ಮನ್ನ ಪ್ರೊಟೆಕ್ಟ್ ಮಾಡುತ್ತೆ. ಸೊ ಈ ಲೇಯರಿಂಗ್ ಅನ್ನೋದು ವೆರಿ ಇಂಪಾರ್ಟೆಂಟ್. ಆ್ಯಂಡ್ ಬಾಟಮ್ ಅಲ್ಲಿ ನಿಮಗೆ ಏನು ಕಂಫರ್ಟೇಬಲ್ ಇದೆಯೋ ಅದನ್ನ ಹಾಕ್ಬಹುದು. ಟ್ರೆಕ್ ಪ್ಯಾಂಟ್ಸ್ ಅನ್ನ ಹಾಕಬಹುದು ಅಥವಾ ನನಗೆ ಪರ್ಸ್ನಲಿ ನನಗೆ ಈ ಡಿಕತ್ಲಾನ್ದು ಪ್ಯಾಂಟ್ ಏನು ಬರುತ್ತೆ, ಟ್ರೆಕ್ಕಿಂಗ್ ಪ್ಯಾಂಟ್, ನನಗೆ ಕಂಫರ್ಟೇಬಲ್ ಇಲ್ಲ. ಹಾಗಾಗಿ ನನಗೇನು ಕಂಫರ್ಟೇಬಲ್ ಇದೆ, ಯೂಶಲಿ HRXದು ಲೆಗಿಂಗ್ಸ್ ಬರುತ್ತೆ. ಅದು ತುಂಬ ಕಂಫರ್ಟೇಬಲ್ ಇರುತ್ತೆ. ಕೆಲವು ಸರ್ತಿ ನಾನು ಜೀನ್ಸ್ ಕೂಡ ಹಾಕ್ತೀನಿ ಬಿಕಾಸ್ ಜೀನ್ಸ್ ಇಸ್ ಕಂಫರ್ಟೇಬಲ್. ಇದಿಷ್ಟಾದ್ಮೇಲೆ ದಿಸ್ ಈಸ್ ವೆರಿ ಪ್ರಯರ್. ಅಂದರೆ ಆ ಶೂಸ್, ಈ ಜಾಕೆಟ್, ಈ ಫ್ಲೀಸ್ ಜಾಕೆಟ್ ಆ್ಯಂಡ್ ಈ ಇನ್ನರ್ ಸೇರಿ ಆಲ್ಮೋಸ್ಟ್ ನಿಮಗೆ ಒಂದು
12-13 ಬಜೆಟ್ ಇರುತ್ತೆ. ನೆಕ್ಸ್ಟ್ ಇವಾಗೆಲ್ಲ ಆಕ್ಸೆಸರೀಸ್ ಅನ್ನೋದು ಆ್ಯಡ್ ಆಗ್ತಾ ಹೋಗುತ್ತೆ. ಅದರಲ್ಲಿ ಫಸ್ಟ್ ಮಸ್ಟ್ ಅಂತಂದರೆ ಥರ್ಮಲ್ಸ್. ರಾತ್ರಿ ಟೈಮಲ್ಲಿ ಈ ಜಾಕೆಟು ಕೆಲವು ಸತಿ ಸಾಕಾಗೋದಿಲ್ಲ. ಹಾಗಾಗಿ ನಾವೇನು ಮಾಡ್ತೀವಿ ಅಂತಂದರೆ ಈ ಥರದ್ದು ಬಾಟಮ್ ಆ್ಯಂಡ್ ಟಾಪ್ ಇದೆರಡು ಬರುತ್ತೆ. ಆ ಥರ್ಮಲ್ಸನ್ನು ಹಾಕ್ಕೊಂಡ್ರೆ ಈ ರೀತಿ ಇರುತ್ತೆ ನೋಡಿ. ನಿಮಗೆ ರಾತ್ರಿ ಮಲಗುವಾಗ ಒಂದು ಲೆವೆಲ್ಗೆ ನಿದ್ದೆ ಬರ್ಬೋದು. ಚಳಿಗೆ ನಿದ್ದೆ ಬರೋದಿಲ್ಲ ಅಂತ ಪ್ಲೇಸಸಲ್ಲಿ. ಬಟ್ ಒಂದು ಬ್ಯೂಟಿ ಏನು ಅಂತಂದರೆ ಅಲ್ಲಿ ವೆದರ್ ಎಷ್ಟು ಪ್ಯೂರ್ ಇರುತ್ತೆ, ನೀರು ಎಷ್ಟು ಚೆನ್ನಾಗಿರುತ್ತೆ, ಮನಸ್ಸಿಗೆ ಎಷ್ಟು ಶಾಂತಿ ಸಿಗುತ್ತೆ ಅಂತಂದರೆ ನಿದ್ದೆ 2 ಅವರ್ ಆದರೂ ಅಂಥದ್ದೇನೂ ಡಿಸ್ಟರ್ಬೆನ್ಸ್ ಆಗೋದಿಲ್ಲ. ಇದು ಬಾಟಮ್. ಸೊ ಇದನ್ನು ಯೂಶ್ವಲಿ ರಾತ್ರಿ ಹಾಕಿ ಮಲಗಿದ್ವಿ ಅಂತಂದರೆ ಬೆಚ್ಚಗಿರುತ್ತೆ. ಸ್ಲೀಪಿಂಗ್ ಬ್ಯಾಗ್ ಇರುತ್ತೆ, ಟೆಂಟ್ ಇರುತ್ತೆ, ಅದೆಲ್ಲ ಪ್ರೊಟೆಕ್ಟ್ ಮಾಡುತ್ತೆ. ಬಟ್ ಇದು ಇರಲೇಬೇಕು. ಈ ಥರ್ಮಲ್ಸನ್ನು ಯಾವತ್ತೂ ಟ್ರೆಕ್ ಮಾಡುವಾಗ ಹಾಕಬಾರ್ದು. ಓಕೆ, ನೆಕ್ಸ್ಟ್ ಕೆಲವೊಂದಷ್ಟು ಆಕ್ಸೆಸರೀಸನ್ನು ತೋರಿಸ್ತೀನಿ. ಫಸ್ಟ್ ಥಿಂಗ್ ಟಾವೆಲ್. ಇದು ಕ್ವಿಕ್ ಡ್ರೈ. ಸೊ ಇದು ಅಗೇನ್ ಡಿಕಾಥ್ಲಾನ್ದೇ ಪ್ರಾಡಕ್ಟ್. ಇದೇನಪ್ಪ ಅಂತಂದರೆ ನಾವು ವಿಂಟರ್ ಟ್ರೆಕ್ ಹೋಗ್ತೀವಿ ಅಥವಾ ಲಾಂಗ್ ಡೇಸ್ ಟ್ರೆಕ್ ಹೋಗ್ತೀವಿ ಅಂತಂದರೆ ಸ್ನಾನ ಪೀನಾಲ ಮಾಡೋಕ್ಕೆ ಅವಕಾಶನೇ ಇರೋದಿಲ್ಲ. ಸೊ ಎಷ್ಟು ಹೈಜೀನ್ ಮೇಂಟೈನ್ ಮಾಡೋಕ್ಕಾಗುತ್ತೆ ಅಂಥ ಒಂದಷ್ಟು ಟಾಯ್ಲೆಟ್ರಿ ಕಿಟ್ಟನ್ನು ತಗೋಬಹುದು. ಸ್ಮೆಲ್ ಬರದೇ ಇರೋ ರೀತಿಯಲ್ಲಿ ಬಾಡಿ ಯೂಶ್ವಲಿ ಅಷ್ಟು ಸ್ವೆಟ್ ಆಗಲ್ಲ ಬಾಡಿ. ಅಂಥ ನಮ್ಮ ಈ ಏನು ಉರಿ ಬಿಸಿಲು ಕ್ಲೈಮೇಟ್ ಇದೆ ಅಲ್ವಾ, ಇಲ್ಲಿ ವೆದರ್ ಇದೆ ಅಲ್ವಾ, ಆ ರೀತಿ ಇರೋದಿಲ್ಲ ಮೌಂಟೇನ್ಸ್. 4-5 ದಿನದವರೆಗೂ ಅಂಥ ವಾಸನೆ ಏನು ಬರೋದಿಲ್ಲ ಇಲ್ಲಿವರೆಗೂ ನನಗಾಗಿರೋ ಎಕ್ಸ್ಪೀರಿಯನ್ಸ್ ಪ್ರಕಾರ. ಬಟ್ ಒಂದು ಕಿರಿಕಿರಿ ಇರುತ್ತೆ. ಬಿಕಾಸ್ ಎವ್ರಿ ಡೇ ನಮಗೆ ಸ್ನಾನ ಮಾಡಿ ಅಭ್ಯಾಸ ಆಗಿರೋದಕ್ಕೆ ಒಂಚೂರು ಕಿರಿಕಿರಿ ಇರುತ್ತೆ. ಬಾತ್ರೂಮ್ಗೆ ಹೋಗೋದು ಅಂತಂದ್ರೆ ಅದು ಭಯಂಕರ. ಇದು ಅದ್ರ ಮೇಲೆ ಒಂದು ಕಾಂಟೆಂಟ್ ಮಾಡಿದ್ದೀನಿ, ಇದೇ ಪೇಜಲ್ಲಿದೆ, ಇದೇ ಯೂಟ್ಯೂಬ್ ಚಾನಲಲ್ಲಿದೆ, ಚೆಕ್ ಮಾಡಿ. ಓಕೆನಾ? ಅದು ಆದಮೇಲೆ ಇದು ಬ್ಯಾಗ್ ಇರುತ್ತಲ್ಲ, 2 ಬ್ಯಾಗ್ ತಗೋಬೇಕು. ಆ 2 ಬ್ಯಾಗಲ್ಲಿ ಡೇ ಪ್ಯಾಕ್ ಅಂತ ತಗೊಳ್ತೀವಿ. ಆ ಡೇ ಪ್ಯಾಕನ್ನು ಬೈ ಚಾನ್ಸ್ ಮಳೆ ಬಂತು ಅಥವಾ ಸ್ನೋ ಆಯಿತು ಅಂತಂದರೆ ನೀವು ಬ್ಯಾಗ್ ಒಳಗಡೆ ಇಟ್ಕೊಂಡಿದ್ದು ಏನು ಒದ್ದೆ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ದಿಸ್ ಈಸ್ ರೈನ್ ಕವರ್. ನೆಕ್ಸ್ಟ್ ಏನಪ್ಪ ಅಂತಂದರೆ ನೀವು ಒಂದು ವೇಳೆ ಸಿಕ್ಕಾಪಟ್ಟೆ ಸೆಕೆ ಆಗ್ತಾ ಇದೆ, ತಡೆಯೋಕ್ಕೆ ಆಗ್ತಾ ಇಲ್ಲ, ಟಿ ಶರ್ಟ್ ಹಾಕ್ಕೊಂಡಿದ್ದೀರಾ, ಫಸ್ಟ್ ಲೇಯರ್ ಹಾಕ್ಕೊಂಡಿದ್ದಿಲ್ಲ ಅಂತಂದರೆ ಈ ರೀತಿ ಬರುತ್ತೆ ನೋಡಿ. ಸೊ ಇದು ನಿಮ್ಮ ಆರ್ಮ್ಸಿಂದ ಇಲ್ಲಿವರೆಗೂ ಬರುತ್ತೆ, ಆಲ್ಮೋಸ್ಟ್ ಇಲ್ಲಿವರೆಗೂ. ಅದನ್ನು ಹಾಕಿದ್ರಿ ಅಂತಂದರೆ ಸೂರ್ಯನ ಹಾನಿಕಾರಕ UV ರೇಸಿಂದ ನಿಮ್ಮನ್ನು ಪ್ರೊಟೆಕ್ಟ್ ಮಾಡುತ್ತೆ. ಬಟ್ ಎಷ್ಟು ಟ್ಯಾನ್ ಆಗಬೇಕೋ ಹಾಗೆ ಆಗ್ತೀವಿ. ಬಟ್ ಇಟ್ಸ್ ಓಕೆ. ಇದೇನಪ್ಪ ಅಂತಂದರೆ ಇದು ಹೆಡ್ ಬ್ಯಾಂಡ್. ಈ ರೀತಿ ಹಾಕ್ತೀವಲ್ವಾ, ಇದನ್ನ ನೀವು ಮಾಸ್ಕ್ ರೀತಿಯಲ್ಲೂ ಇಲ್ಲಿವರೆಗೂ ಯೂಸ್ ಮಾಡ್ಬೋದು ಅಥವಾ ಪೂರ್ತಿ ಕಿವಿ ಮುಚ್ಚೋ ರೀತಿಯಲ್ಲೂ ಟೈಟ್ ಆಗಿ ಕೂರುತ್ತೆ. ಇದು ಹೆಡ್ ಬ್ಯಾಂಡ್ ರೀತಿಯಲ್ಲಿ ಕೂರುತ್ತೆ. ಇದನ್ನ ಹಾಕಾದ್ಮೇಲೆ ನೆಕ್ಸ್ಟ್ ಇದು ವಾರ್ಮ್ ಮಟೀರಿಯಲ್ನ ಒಂದು ಬೀನಿ. ಸೊ ಈ ರೀತಿ ಬರುತ್ತೆ. ಅದನ್ನ ಹಾಕಿ ಅದ್ರ ತಲೆ ಮೇಲೆ ಇದನ್ನ ಹಾಕಿದ್ವಿ ಅಂತಂದ್ರೆ ಪೂರ್ತಿ ಕೂದಲೆಲ್ಲ ಕವರ್ ಆಗಿ, ಕಿವಿ ಕವರ್ ಆಗಿ ಬೆಚ್ಚಗಾಗುತ್ತೆ. ಇನ್ನೂ ಚಳಿ ಆಗ್ತಾ ಇದೆ ಗುರು, ನಾನು ಮುದುಕರಿಗೆ ಮುದುಕ ಅಂತಂದ್ರೆ ಈ ರೀತಿ ಬೀನಿ ಇರುತ್ತಲ್ಲ, ಹಾಗೇನು ಇದ್ರ ಒಳಗಡೆ ತುಂಬ ವಾರ್ಮ್ ಆಗಿ ಇರುತ್ತೆ ನೋಡಿ ಈ ಥರದ್ದು. ಸೊ ಇದು 3 ಲೇಯರನ್ನು ಮಾಡ್ಬೋದು, ಅಂಥ ಚಳಿ ಇತ್ತು ಅಂತ. ಸೊ ಇದು ಆದಮೇಲೆ ನೆಕ್ಸ್ಟ್ ವೆರಿ 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 ಇಂಪಾರ್ಟೆಂಟ್ ಏನು ಅಂತಂದರೆ ಇದು ಸನ್ ಕ್ಯಾಪ್. ಕರೆಕ್ಟಾಗಿ ಹಾಕಲ್ಲ, ಎಷ್ಟೆಲ್ಲ ಹಾಳಾಗುತ್ತೆ ನಂದು. ಸೊ ಈ ಸನ್ ಕ್ಯಾಪ್ ನಿಮಗೆ ಈ ರೀತಿ ಇತ್ತು ಅಂತಂದರೆ ಈ ಮುಖದ ಇದಿಷ್ಟಕ್ಕೂ, ಬಟ್ ಈ ರೀತಿ ಕ್ಯಾಪ್ ಇತ್ತು ತಿಳ್ಕೊಳ್ಳಿ. 2 ಕ್ಯಾಪ್ ತಗೊಳ್ಳಿ. ಎನಿವೇಸ್ ಈ ಥರದ್ದು ಒಂದು ಕ್ಯಾಪ್ ಅಂತಂದರೆ, ಬಟ್ ಇಲ್ಲಿ ಏನು ಅಂತಂದರೆ ನಿಮಗೆ ಈ ಕಡೆ ಮುಖಕ್ಕೆ ಈ ಕಡೆ ಪೋರ್ಷನ್ಗೆ ಯೂಶ್ವಲಿ ಇದು ಪ್ರೊಟೆಕ್ಟ್ ಮಾಡಲ್ಲ. ಬಟ್ ಇದು ಏನು ಮಾಡುತ್ತೆ ಅಂತಂದರೆ ಗಿವ್ಸ್ ಯು ಹೋಲ್ ಪ್ರೊಟೆಕ್ಷನ್. ಲೈಕ್ ತಲೆಯಿಂದ ಇಲ್ಲಿವರೆಗೂ ಬರೋದಕ್ಕೆ ಇಲ್ಲಿವರೆಗೆ ನೆರಳು ಸಿಗುತ್ತೆ ಆಲ್ಮೋಸ್ಟ್. ಈ ಥರದ್ದು ಇರುತ್ತಲ್ಲ, ದಿಸ್ ಇಸ್ ಆ್ಯಕ್ಚುಲಿ ಗುಡ್ ಫಾರ್ ಟ್ರೆಕ್ಕಿಂಗ್. ಬಟ್ ಇದು ಫೋಟೋಸಲ್ಲಿ ತುಂಬ ಚೆನ್ನಾಗಿ ಬರುತ್ತೆ ಅನ್ನೋ ಕಾರಣಕ್ಕೋಸ್ಕರ ಒಂದು ಇಟ್ಕೊಳ್ಳಿ. ಈ ಶೋಕಿಗಳಿರುತ್ತಲ್ಲ, ಯಾವುದು ನಾಟ್ ಇಂಜುರಿಯಸ್ ಟು ಹೆಲ್ತ್ ಅಂಥ ಶೋಕಿಗಳು ಇರಬೇಕು ಜೀವನದಲ್ಲಿ. ನೆಕ್ಸ್ಟ್ ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಇದು ನೋಡಿ, ಇದು ಸಾಮಾನ್ಯ ಪ್ಲಾಸ್ಟಿಕ್ ಅಲ್ಲ ಅಥವಾ ಪ್ಲಾಸ್ಟಿಕ್ ಕವರ್ ಅಲ್ಲ. ಇದ್ರ ಒಳಗಡೆ ನೀವು ಚಂದ ಫೋಟೋ, ಚಂದ ವಿಡಿಯೋ, ನಂತರದ ಕಾಂಟೆಂಟ್ ಕ್ರಿಯೇಟರ್ ಆಗಿದ್ರಿ ಅಂತಂದರೆ ನಿಮ್ಮ ಜೀವ ಇರೋದೇ ಫೋನಲ್ಲಾಗಿರುತ್ತೆ. ಆ ಫೋನು ಮಳೆಗೆ, ಗಾಳಿಗೆ, ಚಳಿಗೆ ಎಲ್ಲ ಹಾಳಾಗಬಾರ್ದು ಅಂತ ಕವರ್ ಹಾಕಿ ಇದನ್ನು ಹಿಂಗೆ ಲಾಕ್ ಮಾಡಿದ್ರಿ ಅಂತಂದರೆ ಫೋನ್ ಸೇಫ್. ಆ್ಯಂಡ್ ಬ್ಯೂಟಿ ಏನು ಅಂತಂದರೆ ಬೈ ಚಾನ್ಸ್ ಮಳೆ ಬರ್ತಾ ಇತ್ತು ಅಂತಂದ್ರೂ ನಿಮ್ಮ ಫೋಟೋಗ್ರಫಿ ಅನ್ನೋದು ನಿಲ್ಲೋದಿಲ್ಲ. ಇದು ಟಚ್ ಸ್ಕ್ರೀನ್ ರೀತಿಯಲ್ಲೇ ವರ್ಕ್ ಆಗುತ್ತೆ. ಸೊ ದಿಸ್ ಇಸ್ ಒನ್ ಯೂಸ್ಫುಲ್. ಇದನ್ನೇ ನೀವು ಇನ್ನೊಂದು ಕತ್ತು ಸುತ್ತ ಹಾರ ಥರ ಬರುತ್ತೆ, ಅದನ್ನು ಕೂಡ ತಗೋಬಹುದು. ನೆಕ್ಸ್ಟ್ ಏನಪ್ಪ ಅಂತಂದರೆ ವೆರಿ ವೆರಿ ಇಂಪಾರ್ಟೆಂಟ್ ಟಾಯ್ಲೆಟ್ರಿ ಕಿಟ್. ನಾವು ಸ್ನಾನ ಮಾಡದೇ ಇದ್ರೂ ಕೂಡ ಫೇಸ್ ವಾಶ್ ಆ್ಯಂಡ್ ಬ್ರಷ್, ಟೂತ್ ಪೇಸ್ಟ್ ಆ್ಯಂಡ್ ಟಂಗ್ ಕ್ಲೀನರ್, ಕೊನೆಗೆ ಈ ನೇಲ್ ಕಟ್ ಮಾಡೋಕ್ಕೆ ನೇಲ್ ಕಟರ್, ಇಂಥದ್ದೆಲ್ಲ ಏನೇನಿರುತ್ತೆ
ಒಂದಷ್ಟು ಮಿನಿಮಮ್ ಟಿಶ್ಯೂಸ್, ತುಂಬ ಟಿಶ್ಯೂಸ್ ಬೇಕು. ಅದೆಲ್ಲದನ್ನ ಟಾಯ್ಲೆಟ್ರಿಯಲ್ಲಿ ನೀಟಾಗಿ ರೆಡಿ ಮಾಡಿಟ್ಕೊಂಡ್ರೆ ಕಿರಿಕಿರಿ ಇರೋದಿಲ್ಲ. ಇದಾದ ಮೇಲೆ ಟ್ರೆಕ್ಕರ್ಸ್ ಪಾಲಿನ ಮಹಾತ್ರಿಶೂಲ ಏನು? ಟ್ರೆಕ್ ಪೋಲ್. ಈ ಟ್ರೆಕ್ ಪೋಲ್ ನಾನು ತುಂಬ ಅಂಡರ್ ಎಸ್ಟಿಮೇಟ್ ಮಾಡಿದ್ದಾಯ್ತಾ. ನಾನು ಗಟ್ಮುಟ್ಟಿದ್ದೀನಿ, ನಾನು ನಡ್ಕೊಂಡು ಹೋಗ್ತೀನಿ ಅಂತೆಲ್ಲ ತುಂಬ ಟ್ರೆಕ್ಕಿಂಗ್ ಮಾಡಿದ್ದೀನಿ. ಕರ್ನಾಟಕ ಪೂರ್ತಿ, ಆಲ್ಮೋಸ್ಟ್ ಸೌತ್ ಇಂಡಿಯಾ ಪೂರ್ತಿ ನಾನು ಈ ಪೋಲ್ ಇಲ್ಲದ್ದೇ ಟ್ರೆಕ್ ಮಾಡಿದ್ದೀನಿ. ಬಟ್ ಯಾವತ್ತು KGL ಹೋಗುವಾಗ ಇದನ್ನು ತೊಗೊಂಡು ಹೋಗಿದ್ದೆ. ಬಿಕಾಸ್ ನನಗೆ ಇದ್ರ ಟೈಮಲ್ಲಿ ಸ್ವಲ್ಪ ವೈರಲ್ ಫೀವರ್ ಇದ್ದಿದ್ದಕ್ಕೆ ಬೈ ಚಾನ್ಸ್ ನಡೆಯೋಕ್ಕಾಗಲಿಲ್ಲ ಅಂದರೆ ಹಿಂಗೆ ಊರ್ಕೊಂಡು ಹೋಗೋಣ ಅಂತ ತೊಗೊಂಡಿದ್ದೆ. ಬಟ್ ಆವಾಗ ಗೊತ್ತಾಯಿತು ಡಿಫ್ರೆನ್ಸ್. ಒಂದು ಟ್ರೆಕ್ಕಿಂಗ್ ಪೋಲ್ ಇತ್ತು ಅಂತಂದರೆ, ಅಥವಾ 2 ಟ್ರೆಕ್ಕಿಂಗ್ ಪೋಲ್ ಇತ್ತು ಅಂತಂದರೆ, ನಾನು 2 ಕ್ಯಾರಿ ಮಾಡಲ್ಲ ಬಿಕಾಸ್ ಇನ್ನೊಂದು ಕಡೆ ಫೋನ್ ಇರೋದಕ್ಕೆ, ಅಥವಾ ಟ್ರೈಪೋಡ್ ಇರುತ್ತೆ ನಂದು, ಹಾಗಾಗಿ. ಬಟ್ ಎಷ್ಟು ಎನರ್ಜಿ ಸೇವ್ ಮಾಡುತ್ತೆ ಅಂತಂದರೆ ಟ್ರೆಕ್ ಪೋಲ್, ದಿಸ್ ಈಸ್ ಅ ಮಸ್ಟ್ ಬೈ. ನಾನು ಇದಕ್ಕೆ ನೋಡಿ ಪರ್ಸ್ನಲೈಸ್ಡ್ ಐಟಮ್ ಎಲ್ಲ ಹಾಕಿಟ್ಟಿದ್ದೀನಿ. ಬಿಕಾಸ್ ಹಿಂಗೆ ಟ್ರೆಕ್ಕಿಂಗ್ ನಾವು ಜಾಸ್ತಿ ಜನ ಹೋಗುವಾಗ 10 ಹಿಂಗಿದ್ದ ಟ್ರೆಕ್ ಪೋಲ್ಸ್ ಇರುತ್ತೆ. ಆವಾಗ ಮಿಸ್ ಆಗಿಬಿಟ್ರೆ, ಹೆಸರೆಲ್ಲ ಬರೆದ್ರೆ ಅಳಿಸೋಗ್ಬಿಡುತ್ತೆ ಕೆಲಸತಿ. ಹಾಗಾಗಿ ಎಲ್ಲಿದ್ರೂ ಕಾಣಿಸ್ಬೇಕು ಇದು ಅಂತ ಇದಕ್ಕೊಂದು ಜುಟ್ಟ ಹಾಕಿಟ್ಟಿದ್ದೀನಿ. ನೆಕ್ಸ್ಟ್ ಏನಪ್ಪ ಅಂತಂದರೆ, ಇಷ್ಟೆಲ್ಲ ಬ್ಯಾಗ್ ತೊಗೊಂಡು ಆದಮೇಲೂ ಕೂಡ ನೀವು ಕೆಲವೊಂದಷ್ಟು ಎಕ್ಸ್ಟ್ರಾ ಬಟ್ಟೆ ತೊಗೊಂಡು ಆದಮೇಲೂ ಕೂಡ ಕೆಲವೊಂದಷ್ಟು ಎಕ್ಸ್ಟ್ರಾ ಬಟ್ಟೆಯನ್ನು ಇಟ್ಕೋಬೇಕು ಎಮರ್ಜೆನ್ಸಿ ಲೆವೆಲಲ್ಲಿ. ಸೊ ನಾನೆಂತ ಮಾಡಿದ್ದೀನಿ ಅಂತಂದರೆ, ಇದೆಲ್ಲ ತೆಗೆದು ತೋರಿಸಲ್ಲ, ನೀಟಾಗಿ ಇಟ್ಕೊಂಡಿದ್ದೀನಿ. ಹಿಂಗಿದ್ದು ಒಂದಷ್ಟು ಕಲರ್ ಡ್ರೆಸ್ ಇಟ್ಕೊಂಡಿದ್ದೀನಿ. ಆ ವೈಟ್ ಸ್ನೋದಲ್ಲಿ ಈ ಬಟ್ಟೆಯನ್ನು ಹಾಕ್ಕೊಂಡು ಫೋಟೋ ತೊಗೊಂಡ್ರೆ ಓಕೆ. ಆ್ಯಂಡ್ ಇದಾದಮೇಲೆ ನಾನು ಎಲ್ಲೇ ಟ್ರೆಕ್ಕಿಂಗ್ ಹೋದರೂ ಅಥವಾ ಔಟ್ ಆಫ್ ಕಂಟ್ರಿ ಹೋದರೂ ಕೂಡ ಒಂದನ್ನು ಯಾವಾಗಲೂ ಇಟ್ಕೊಳ್ತೀನಿ, ನಮ್ಮ ಭಾರತದ ಧ್ವಜ. ಸೊ ಇದು ಅಲ್ಲಿಗೆ ಹೋದಾಗ ಅಲ್ಲೊಂದು ಲ್ಯಾಂಡ್ಸ್ಕೇಪ್ನ ಜೊತೆಗೆ ಮೈ ಕಂಟ್ರಿ ಮೈ ಪ್ರೈಡ್ ಅನ್ನೋ ಫೀಲಿಂಗಿಗೋಸ್ಕರ. ಸೊ ಇದು ನಮ್ಮ ಭಾರತದ ಧ್ವಜ. ಇದಾದಮೇಲೆ ಇದು ಒಂದು 6-7 ವಾರ್ಮ್ ಸಾಕ್ಸ್, ಅಂದರೆ ಒಳಗಡೆ ವುಲ್ಲನ್ ಇದೆ. ವುಲ್ಲನ್ ಆದಮೇಲೆ ಮೇಲ್ಗಡೆಯಿಂದ ಈ ರೀತಿ ಲೈನಿಂಗ್ ಇರುತ್ತೆ. ಅಂದರೆ ನೀರನ್ನು ಬೇಗ ಅಬ್ಸಾರ್ಬ್ ಮಾಡಲ್ಲ, ವಾಟರ್ ರೆಸಿಸ್ಟೆಂಟ್ ಅಂತ ಹೇಳ್ಬೋದು, ಬಟ್ ವಾಟರ್ ಪ್ರೂಫ್ ಅಲ್ಲ. ಸೊ ಇದನ್ನು ಎಷ್ಟು ಜಾಸ್ತಿ ಇಟ್ಕೋತಿರೋ ನಿಮ್ಮ ಸುತ್ತಮುತ್ತಲಿರೋರು ಅಷ್ಟು ನೆಮ್ಮದಿಯಲ್ಲಿರ್ತಾರೆ. ಬಿಕಾಸ್ ಡೈಲಿ ಅದೇ ಸಾಕ್ಸನ್ನು ಹಾಕೋ ಅವಶ್ಯಕತೆ ಇರೋದಿಲ್ಲ, ವಾಸನೆ ಬರೋದಿಲ್ಲ. ಹಾಗಾಗಿ ಜಾಸ್ತಿ ಸಾಕ್ಸ್ ಇಟ್ಕೊಳ್ಳಿ ಪ್ಲೀಸ್. ಅರ್ಥ ಆಯ್ತಾ? ನೆಕ್ಸ್ಟ್ ಏನಪ್ಪ ಅಂತಂದರೆ, ಒಂದು ನೆಕ್ ವಾರ್ಮರ್ ಥರದ್ದು ಶಾಲ್. ಇದು ಹಾಕ್ಲೂಬಹುದು, ಹಾಕದೇನೂ ಇರಬಹುದು. ಬಟ್ ಅದನ್ನು ಯೂಸ್ ಮಾಡದೇ ಇದ್ರೆ ಏನು ಲಾಸ್ ಇಲ್ಲ. ಅಲ್ಲಿ ಎಲ್ಲೋ ಮೌಂಟೇನ್ಸಲ್ಲಿ ಹೋಗಿ ಅಮ್ಮಮ್ಮ ಚಳಿ ಅಂತ ಹೇಳಿದ್ರೆ ಅಲ್ಲಿ ಯಾರು ಬರೋದಿಲ್ಲ. ಸೊ ಎಕ್ಸ್ಟ್ರಾ ಇದ್ದೆ ಹಾಗೆ ಎಷ್ಟು ಮಿನಿಮಮ್ ಆಗುತ್ತೋ ಅಷ್ಟು ಪ್ಯಾಕ್ ಮಾಡಬೇಕು. ಬಿಕಾಸ್ ಇದೆಲ್ಲವನ್ನು ನಾವು ಕ್ಯಾರಿ ಮಾಡಬೇಕು. ನೆಕ್ಸ್ಟ್ ಕೈ ಬೆಚ್ಚಗಿರ್ಬೇಕು. ಕೈ ಬೆಚ್ಚಗಿಲ್ಲ ಅಂತಂದರೆ, ಕಿವಿ ಬೆಚ್ಚಗಿಲ್ಲ ಅಂತ ನೀವು ಎಂಥದ್ದೇ ಲೇಯರ್ ಹಾಕ್ಕೊಂಡ್ರು ಖೇಲ್ ಖತಮ್, ದುಕಾನ್ ಬಂದ್. ಸೊ ಇದು ಒಂದು ವಾರ್ಮ್ ಹ್ಯಾಂಡ್ ಗ್ಲೌಸಸ್. ಆ್ಯಂಡ್ ಇದೇನಪ್ಪ ಅಂತಂದರೆ ವಾಟರ್ ರೆಸಿಸ್ಟೆಂಟ್ ಗ್ಲೌಸ್. ಇದರಲ್ಲಿ ಒಂದು ಲೆವೆಲ್ಗೆ ಸ್ನೋಗಿ ಎಲ್ಲ ಹಿಡಿಬಹುದು, ಆಟ ಆಡಬಹುದು. ನಂದೇನೋ ಒಂಥರ ಈ ಸರ್ತಿ ಆಯಿತಾ, ಅಷ್ಟೆಲ್ಲ ಸ್ನೋ ಇರಲಿಕ್ಕಿಲ್ಲ, ಚಳಿ ಇರಲಿಕ್ಕಿಲ್ಲ ಅನ್ನೋ ಒಂದು ಹುಂಬ ಧೈರ್ಯ ಇದೆ. ಹಾಗಾಗಿ ಸ್ನೋ ಗ್ಲೌಸ್ ತೊಗೊಳ್ತಾ ಇಲ್ಲ. ಯಾಕೆ ನನಗೆ ಈ ಹುಂಬ ಧೈರ್ಯ ಅಂತಂದರೆ, ಗ್ಲೋಬಲ್ ವಾರ್ಮಿಂಗ್ ಏನು ಆಗಿದೆ ಅನ್ನೋದು ನಮ್ಗೆ ಯಾರಿಗೂ ಐಡಿಯಾ ಇಲ್ಲ. ಯಾವುದ್ಯಾವುದೋ ಕಾಂಟ್ರವರ್ಸಿ ಬಗ್ಗೆ ತಲೆ ಕೆಡಿಸ್ಕೊಂಡಿದ್ದೀವಿ. ಬಟ್ ಅಲ್ಲಿ ಅಮೇರಿಕಾದಲ್ಲಿ ಅಮೇರಿಕಾವನ್ನು ಮಾರ್ವೆಲ್ ವರ್ಲ್ಡ್ ಎವೆಂಜರ್ಸ್ ಪ್ರೊಟೆಕ್ಟ್ ಮಾಡ್ತಾರೆ. ಯಾವಾಗಲೂ ಅದನ್ನೇ ಸೇವ್ ಮಾಡೋಕ್ಕೆ ಬರ್ತಾರೆ. ಎನಿಥಿಂಗ್ ಫ್ರಮ್ ದ ಔಟರ್ ಸ್ಪೇಸ್ ಏಲಿಯನ್ಸ್ ಎಲ್ಲ ಬರೋದು ಅಮೇರಿಕಾಗೆ ಅನ್ನೋ ಲೆವೆಲ್ಗೆ ಸಾಫ್ಟ್ ಪವರನ್ನು ಇನ್ಫ್ಲೂಯೆನ್ಸ್ ಮಾಡಿ ಇಟ್ಕೊಂಡಿದ್ರು. ಏನಾದರೂ ಅಮೇರಿಕಾ ಇಂಪಾರ್ಟೆಂಟ್ ಅಂತಂದಿದ್ರು. ಅಂಥ ಅಮೇರಿಕಾದಲ್ಲೇ ಇವಾಗ ಯಾವ ಲೆವೆಲ್ನ ಅಡ್ವರ್ಸ್ ಇಫೆಕ್ಟ್ ಆಫ್ ನ್ಯಾಚುರಲ್ ಕೆಲಾಮಿಟೀಸ್ ನಡೀತಾ ಇದೆ. ಬಟ್ ನಾವು ಆರಾಮಾಗಿದ್ದೀವಿ. ನಾವು ವೈರಲ್ ನ್ಯೂಸ್ ನೋಡಿಕೊಂಡು, ಬ್ಯಾಡ್ದೋಗಿರೋ ರಿಯಾಲಿಟಿ ಶೋ ನೋಡಿಕೊಂಡು ಏನು ಮಾಡೋಕ್ಕಾಗಲ್ಲ. ವಿನಾಶಕಾಲೇ ವಿಪರೀತ ಬುದ್ಧಿ. ಹಾಗಾಗಿ ಅಷ್ಟು ಸ್ನೋ ಇರಲಿಕ್ಕಿಲ್ಲ ಅಥವಾ ಅಷ್ಟು ಚಳಿ ಇರಲಿಕ್ಕಿಲ್ಲ ಅನ್ನೋದು ನಮ್ಮ ಭಾವನೆ. ನೋಡುವ, ಇದು ಇನ್ನೊಂದು ಬೀನಿ. ಅಷ್ಟೆಲ್ಲ ಬೆಚ್ಚಗಾಗಲ್ಲ, ಬರೇ ವುಲ್ಲಂದು. ಬಟ್ ಇರಲಿ. ನೆಕ್ಸ್ಟ್ ಎಂತಪ್ಪ ಅಂತಂದರೆ, ಅಗೇನ್ ಇನ್ನೊಂದು 2 ಎಕ್ಸ್ಟ್ರಾ ಟಿ ಶರ್ಟ್ ಇಟ್ಕೊಂಡಿದ್ದೀನಿ, 2 ಎಕ್ಸ್ಟ್ರಾ ಪ್ಯಾಂಟ್ ಇಟ್ಕೊಂಡಿದ್ದೀನಿ. ಆ್ಯಂಡ್ ನಾನು ಇವಾಗ ಹೋಗ್ತಾ ಇರೋದು ಈ ವಿಂಟರ್ ಟ್ರಿಕ್ಕನ್ನು ಮುಗಿಸಿ ರಿಷಿಕೇಶದಲ್ಲಿ ಒಂದಷ್ಟು ಅಡ್ವೆಂಚರಸ್ ಸ್ಪೋರ್ಟ್ಸನ್ನು ಮಾಡಿ ಆಮೇಲೆ ಮಹಾಕುಂಭಮೇಳ. ಸೊ ಇಟ್ಸ್ ಲೈಕ್ ಆಲ್ಮೋಸ್ಟ್ ಹಾಫ್ ಅ ಮಂತ್. ಹಾಗಾಗಿ ಇದೆಲ್ಲ ಇಟ್ಕೊಂಡಿದ್ದೀನಿ. ಎಷ್ಟು ಕಾಂಪ್ಯಾಕ್ಟ್ ಆಗಿ ಇಡೋಕ್ಕಾಗತ್ತೆ. ಹಾಗೆ ಇದನ್ನು ಕೆಲಸಕ್ಕೆ ರಿಪೀಟು ಮಾಡಬೇಕಾಗತ್ತೆ. ಅಂದರೆ 1 ನೈಟ್ ಇದನ್ನು ಹಾಕ್ಕೊಂಡ್ರೆ ಇನ್ನೊಂದು ನೈಟ್ ಇದನ್ನು ಹಾಕಿ ನೆಕ್ಸ್ಟ್ ಇದನ್ನೇ ಎಕ್ಸ್ಚೇಂಜ್ ಮಾಡೋ ಥರದಲ್ಲಿ ಏನಾದರೂ ಜುಗಾಡು ಥಿಂಗ್ಸ್ ಮಾಡಬೇಕು ಅಂತ ಹೇಳಿಬಿಟ್ಟು. ಸೊ ಇದು ಆ್ಯಕ್ಚುಲಿ ಮಿನಿಮಮ್. ಇದಿಷ್ಟು ಯಾವ ಬ್ಯಾಗಲ್ಲಿ ಹೋಗುತ್ತೆ ಅನ್ನೋದನ್ನು ನಿಮಗೆ ತೋರಿಸ್ತೀನಿ, ಓಕೆನಾ? ಈಗ ಸೊ ಇದಿಷ್ಟು ಏನೆಲ್ಲ ತೋರಿಸ್ದೆ, ಇದನ್ನು ನಾನು ಈ ಬ್ಯಾಗಲ್ಲಿ ಹಿಡಿಸ್ಬೇಕು.
ಇದು 50 ಲೀಟರು 70 ಲೀಟರು ನೆನಪಿಲ್ಲ. ಬಟ್ ಇಲ್ಲಿವರೆಗೆ ನಾನು ಹೋಗಿರೋ ಎಲ್ಲ ಲಾಂಗ್ ಟ್ರಿಪ್ಸ್, ಯಾವಾಗ ಸೋಲೋ ಹೋಗ್ತೀನಿ, ಟ್ರಾಲಿ ಹಿಡ್ಕೊಂಡು ಹೋಗೋ ಅವಕಾಶ ಇರೋದಿಲ್ಲ, ಮೌಂಟೇನ್ಸ್ಗೆಲ್ಲ ಟ್ರಾಲಿ ಹಿಡ್ಕೊಂಡು ಬರ್ತಾರಲ್ಲ ಅಂಥವ್ರು ಏನು ಮಾಡಬೇಕೋ ಗೊತ್ತಾಗಲ್ಲ. ಸೊ ಇದರೊಳಗಡೆ ನಿಮ್ಗೆ ಆ್ಯಕ್ಚುಲಿ ಒಂದು ಆಲ್ಮೋಸ್ಟ್ 15 kgದು ಬಟ್ಟೆ ಮತ್ತೊಂದು ಮರದೊಂದು ಎಲ್ಲ ಹಿಡಿಸ್ಬೋದು. ಸೊ ಇದೆಲ್ಲ ಇದರೊಳಗಡೆ ಬರುತ್ತೆ. ಇದ್ರ ಜೊತೆಗೆ ಒಂದು ವೇಳೆ ನಮಗೆ ಅಲ್ಲಿ ಆಫ್ ಲೋಡ್ ಅಂತ ಹೇಳ್ತಾರೆ, ಅಂದರೆ ನಾನು ಇದನ್ನ ಪೂರ್ತಿ ಹಾಕೊಂಡು ಬರೋದಿಲ್ಲ, ಇದನ್ನ ಪೋನಿ ಅಥವಾ ಯಾರಾದರೂ ಅಲ್ಲಿ ಏನು ಟ್ರೆಕ್ ಆರ್ಗನೈಸ್ ಮಾಡಿಕೊಟ್ಟಿರ್ತಾರೆ ಅವ್ರ ಹತ್ರ ವ್ಯವಸ್ಥೆ ಇದೆ ಅಂತಂದರೆ ನಾವು ಎಲ್ಲೆಲ್ಲಿ ಮೂವ್ ಆಗ್ತೀವಿ, ನಮ್ಮ ಬ್ಯಾಗ್, ಟೆಂಟ್ಸ್, ಸ್ಲೀಪ್ ಬ್ಯಾಗ್ಸ್, ಎಕ್ಸ್ಟ್ರಾ ಲಗೇಜ್, ಏನೇನು ಕುಕ್ಕಿಂಗ್ ಸಾಮಾನು ಇರುತ್ತೆ ಅದೆಲ್ಲದನ್ನ ಅವರು ಪೋನಿ ಮೇಲೆ ತೊಗೊಂಡು ಬರ್ತಾರೆ. ಸೊ ಮೌಂಟೇನ್ಸಲ್ಲಿ ಎಲ್ಡೋರಾಡೋ ಅಂತಂದರೆ ಈ ಪೋನಿ ಅಥವಾ ಹಾರ್ಸ್. ಸೊ ಇದು ಒಂದು ಆಫ್ ಲೋಡ್ಗೆ ಹೋಗುತ್ತೆ. ಇಲ್ಲ ಲೈಟ್ ವೆಯ್ಟ್ ಇತ್ತು, ನನಗೆ ಪ್ರಾಕ್ಟೀಸ್ ಇದೆ ಅಂತಂದರೆ ಐ ಕ್ಯಾನ್ ಕ್ಯಾರಿ ಇಟ್. ಬಟ್ ರಿಯಲ್ ಟ್ರೆಕ್ಕಿಂಗ್ ಯಾವಾಗ ಕರಿಬೇಕು ಅಂತಂದರೆ ಇದನ್ನ ಟ್ರೆಕ್ ಪೂರ್ತಿ ನಾವೇ ಹಾಕ್ಕೊಂಡಿರಬೇಕು, ಅದನ್ನ ರಿಯಲ್ ಟ್ರೆಕ್ಕಿಂಗ್ ಅಂತ ಹೇಳ್ತಾರೆ. ಈ ಫಾರಿನರ್ಸ್ ಎಲ್ಲ ನೋಡಿ ತಿಂಗಳಿಗಟ್ಟಲೆ ಇಂಡಿಯಾದ ಪೂರ್ತಿ ಓಡಾಡ್ಕೊಂಡು ಹೋಗ್ತಾರೆ. ನೆಕ್ಸ್ಟ್ ಏನು ಅಂತಂದರೆ ದಿಸ್ ಇಸ್ ಕಾಲ್ಡ್ ಡೇ ಪ್ಯಾಕ್. ಇದು ಆ್ಯಕ್ಚುಲಿ ಏನು ಮಾಡಬೇಕು ಅಂತಂದರೆ ನಿಮ್ಮ ವಾಟರ್ ಬಾಟಲ್, ಲಂಚ್ ಬಾಕ್ಸ್ ಆ್ಯಂಡ್ ರೇನ್ ಕೋಟ್ ಇದ್ದರೆ ಚಿಕ್ಕದು ಏನಾದರೂ ಒಂದು ರೇನ್ ಕೋಟ್ ಇದ್ದರೆ ಅದು, ಆಮೇಲೆ ಸ್ನ್ಯಾಕ್ಸ್, ಏನಾದರೂ ಪ್ರೋಟೀನ್ ಬಾರ್ ಅಥವಾ ಚಿಕ್ಕ ಪುಟ್ಟ ತಿಂಡಿ, ಲಂಚ್ ಬಾಕ್ಸ್, ಮಧ್ಯಾಹ್ನದ ಲಂಚ್ ಬಾಕ್ಸ್, ಅದೆಲ್ಲದನ್ನು ಹಾಕಿ ಒಂದು ಡೇ ಪ್ಯಾಕ್ ಅನ್ನೋ ಥರದಲ್ಲಿ ಆದಷ್ಟು ಲೈಟ್ ವೆಯ್ಟ್ ಇಟ್ಕೊಂಡ್ವಿ ಅಂತಂದರೆ. ಸೊ ಯಾ ದಿಸ್ ಇಸ್, ಇದು ಎಷ್ಟು ಲೀಟ್ರು ಅಂತ ನೆನಪಿಲ್ಲ, ಬಟ್ ಇದು ಡೇ ಪ್ಯಾಕ್ಗೆ ಫಿಟ್. ಇವಾಗ ನಾನು ನಿಮಗೆ ಇಡೀ ಪ್ರಪಂಚದಲ್ಲಿ ಈ ಟ್ರೆಕ್ಕಿಂಗ್ ದುನಿಯಾದಲ್ಲಿ ಕಂಡುಹಿಡಿದಂತಹ ಒಂದು ಬೆಸ್ಟ್ ಪ್ರಾಡಕ್ಟ್ ಹೇಳ್ತೀನಿ, ವಾಟರ್ ಬ್ಲ್ಯಾಡರ್. ಏನಂದೆ ಇನ್ನೊಂದ್ಸಲ ಹೇಳು. ವಾಟರ್ ಬ್ಲ್ಯಾಡರ್ ಇದೇನಪ್ಪ ಅಂತಂದರೆ ಬೇಸಿಕಲಿ ಇಲ್ಲಿ ನೀರನ್ನು ತುಂಬಿ ನೀವು ನಿಮ್ಮ ಡೇ ಪ್ಯಾಕ್ ಒಳಗಡೆ ಹಾಕಿ, ಅದು ಹಿಂದ್ಗಡೆ ಹಿಂಗಿರುತ್ತೆ, ಇದು ಹಿಂಗೆ ಇಲ್ಕಿರುತ್ತೆ. ನೀವು ವಾಕಿಂಗ್ ಮಾಡ್ತಾನೆ ಹಿಂಗಿಡೋದು ನೀರು ಕುಡಿತಾ ಇರಬಹುದು, ಚಿಕ್ಕ ಮಕ್ಕಳ ಥರನೇ ಪೈಪಲ್ಲಿ ನೀರು ಕುಡಿತಾ ಇರಬಹುದು. ಮೋಸ್ಟ್ ಆಫ್ ದ ಟೈಮ್ಸ್ ಟ್ರೆಕ್ಕಿಂಗಲ್ಲಿ ಪ್ರಾಬ್ಲಮ್ ಆಗೋದೇನು ಅಂತಂದರೆ ವಾಟರ್ ಬಾಟಲ್ ಇದ್ರೂ ಕೂಡ ಬ್ಯಾಗ್ ಒಳಗಡೆ ಇದೆ, ಯಾರು ತೆಗಿತಾರೆ ಅನ್ನೋದು, ಮತ್ತು ಸುಸ್ತಾಗ್ತಾ ಇರುತ್ತೆ, ತುಂಬ ಫಿಸಿಕಲಿ ಮೆಂಟಲಿ ಆಯಾಸ ಆಗ್ತಾ ಇರುತ್ತೆ. ಸೊ ಮೋಸ್ಟ್ ಆಫ್ ದ ಟೈಮ್ಸ್ ಟ್ರೆಕ್ಕಿಂಗಲ್ಲಿ ಪ್ರಾಬ್ಲಮ್ ಆಗೋದೇ ಏನು ಅಂತಂದರೆ ಡಿಹೈಡ್ರೇಷನ್. ಆ ಡಿಹೈಡ್ರೇಷನನ್ನು ಈ ವಾಟರ್ ಬ್ಲ್ಯಾಡರ್ ಅನ್ನೋದು ಅವಾಯ್ಡ್ ಮಾಡುತ್ತೆ. ಆ್ಯಂಡ್ ಆಲ್ಸೋ ನೀವು ಲಾಂಗ್ ಡೇಸಲ್ಲಿ 4-5 days 7 days 9 days ಟ್ರೆಕ್ ಮಾಡ್ತಾ ಇರಬೇಕಿದ್ರೆ ಡಿಹೈಡ್ರೇಷನ್ ಆಗಬಾರ್ದು. ಹಾಗಾಗಿ ನನ್ನ ಪ್ರಕಾರ ಇದು ಪ್ರಪಂಚದ ಒಂದು ಅತ್ಯಮೂಲ್ಯ, ವೆರಿ ಯೂಸ್ಫುಲ್ ಅಂತ ಹೇಳ್ತಾರಲ್ಲ ಅಂತ ಪ್ರಾಡಕ್ಟ್. ಇದ್ರ ಹೊರತಾಗಿ ಇನ್ನೂ ಕೆಲವೊಂದಷ್ಟು ಬೇಕು. ಸನ್ಗ್ಲಾಸ್ ಬೇಕು, ಆಮೇಲೆ ನಿಮ್ಮ ಏನು ಮಾಯ್ಶ್ಚರೈಸರ್ ಇರುತ್ತೆ, ಸನ್ಸ್ಕ್ರೀನ್ ಪ್ರೊಟೆಕ್ಷನ್ ರೀತಿಯಲ್ಲಿ ಏನೇನಿರುತ್ತೆ ಅಂದರೆ ಯಾವುದು ಆ ವೈಡ್ ವೇವ್ ಲೆಂಗ್ತನ್ನು ಪ್ರೊಟೆಕ್ಟ್ ಮಾಡುತ್ತೆ, ಸನ್ ಹಾರ್ಮ್ಫುಲ್ UV ರೇಸ್ ಇರುತ್ತೆ ಅಂಥದ್ದು ಕೆಲವೊಂದಷ್ಟು ನಿಮ್ಮ ಸ್ಕಿನ್ಗೆ ಏನು ಸೂಟ್ ಆಗುತ್ತೋ ಅದು ಬೇಕು. ಆ್ಯಂಡ್ ಒಂದಷ್ಟು ಎನರ್ಜಿ ಪ್ಯಾಕೆಟ್ಸ್ ಬೇಕು. ಅಂದರೆ ಈ ಡ್ರೈ ಫ್ರೂಟ್ಸನ್ನು ಚೋಟ ಪ್ಯಾಕ್ ಮಾಡಿ ಡೇ 1ಗಿದ್ದು ಡೇ 2ಗಿದ್ದು ಅಂತ ಇಟ್ಕೊಂಡ್ರೆ ಅದು ನಿಮಗೆ ಹ್ಯಾಂಡಿಯಾಗಿ ಸಿಗುತ್ತೆ. ನೆಕ್ಸ್ಟ್ ಏನಪ್ಪ ಅಂತಂದರೆ ಎಲ್ಲಿ ಚಾರ್ಜರ್ ಎಲ್ಲಿ ಹಾಕಲಿ ಅಂತ ಎಲ್ಲೂ ಸಿಗೋದಿಲ್ಲ. ಹಾಗಾಗಿ ನಿಮ್ಮದು ಪವರ್ ಬ್ಯಾಂಕ್ ಎಷ್ಟಿದೆ ಅದನ್ನು ತೊಗೊಂಡೋಗ್ಬೋದು. ನನ್ನಂಥವ್ರಾಗಿದ್ರಿ ಅಂತಂದರೆ ಇದು ನಮ್ಮ ಇನ್ನೊಂದು ತ್ರಿಶೂಲ. ಈ ರೀತಿ ಟ್ರೈಪಾಡ್ ಬೇಕು, ಹಾಗೆ ಸೆಲ್ಫಿ ಸ್ಟಿಕ್ ಆಗಿ ವರ್ಕ್ ಮಾಡುತ್ತೆ. ಎಲ್ಲ ಗ್ರೂಪ್ ಪಿಕ್ ಎಲ್ಲ ಥರದ ಫುಟೇಜು ನಿಮಗೆ ಈ ತ್ರಿಶೂಲದಲ್ಲೇ ಸಿಗೋದು. ಆಮೇಲೆ ಇನ್ನೇನೇನು ಬೇಕಾಗಬಹುದು ಅಂತಂದರೆ ಒಂದು ಮೆಡಿಕಲ್ ಕಿಟ್ ಅಂತ ರೆಡಿ ಮಾಡ್ಕೊಳ್ಬೇಕು. ನಿಮ್ದು ಏನಾದರೂ ಮೆಡಿಕಲ್ ಕಂಡೀಷನ್ ಇದ್ದರೆ ಅದು. ಆಮೇಲೆ ಒಂದಷ್ಟು ಜನರಲ್ ಮೆಡಿಸಿನ್, ಇವಾಗ ಫೀವರ್ ಬಂತು ಅಂತಂದರೆ, ಕಾಲ್ನೋವು ಬಂತು ಅಂತಂದರೆ ಸ್ಪ್ರೇ ಅದೆಲ್ಲ ತೊಗೊಳ್ಬಹುದು. ಆ್ಯಂಡ್ ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಏನಪ್ಪ ಅಂತಂದರೆ ಈ ಟ್ರೆಕ್ ಹೋಗುವಾಗ ಒಂದು ಮೈಂಡ್ ಸೆಟ್ ಇರಬೇಕು, ನಾವು ಹೋಗ್ತಿರೋದು ರೆಸಾರ್ಟ್ಗಲ್ಲ ಅಥವಾ ಲೇಝಿ ಡೇ ಅಂತಲ್ಲ. ಫಸ್ಟ್ ಆಫ್ ಆಲ್ ನಿಮ್ಮದು ಡೇ ಶುರುವಾಗೋದೇ 6 ಗಂಟೆಯಷ್ಟು ಅರ್ಲಿ. ನಿಮ್ಮ ನಾರ್ಮಲ್ ರುಟೀನ್ ಏನಿರುತ್ತೆ ಅದಕ್ಕಿಂತ ಹೆಕ್ಟಿಕ್ ಇರುತ್ತೆ. ಬಟ್ ಟ್ರೆಕ್ಕಿಂಗ್ ಅನ್ನೋದು ಜೀವನದಲ್ಲಿ ಏನೇನು ಕಳಿಸ್ಕೊಡಕ್ಕೆ ಆಗುತ್ತೆ ಅನ್ನೋದಿದೆ ಅಲ್ವಾ. ನಾನು ನನ್ನ ಜೀವನದಲ್ಲಿ ಒಬ್ಬ ಬೇರೆ ವ್ಯಕ್ತಿಯಾಗಿ ಬದಲಾಗಿದ್ದೀನಿ ಇನ್ ಅ ಗುಡ್ ಫಾರ್ಮ್ಯಾಟ್ ಅಂತಂದರೆ ಅದು ಟ್ರೆಕ್ಕಿಂಗ್ಗೆ ನಾನು ಕ್ರೆಡಿಟ್ ಕೊಡೋದು. ಲಿಟ್ರಲಿ ಎಷ್ಟು ಪೇಷನ್ಸ್ ಕಲಿಸುತ್ತೆ, ಎಷ್ಟು ಗ್ರ್ಯಾಟಿಟ್ಯೂಡನ್ನು ಕಲಿಸುತ್ತೆ ಅಂತಂದರೆ, ಎಲ್ಲೋ ಒಂದು ಬೆಟ್ಟ ಹತ್ತಿ ಕುತ್ಕೊಂಡು ಒಂಚೂರು ನೀರು ಕುಡಿತೀವಲ್ವಾ, ಅದರಲ್ಲಿರೋ ಖುಷಿ ನಿಮ್ಗೆ ಎಂಥದ್ರಲ್ಲೂ ಸಿಗೋಕ್ಕೆ ಸಾಧ್ಯ ಇಲ್ಲ. ಆ್ಯಂಡ್ ಸೆಲ್ಫ್ ಕಾನ್ಫಿಡೆನ್ಸ್ ಅನ್ನೋದನ್ನು ಇನ್ನು ಗುಡ್ ವೇ ಪುಷ್ ಮಾಡುತ್ತೆ. ಈಗೂ ಆಗೋದಿಲ್ಲ ಅದು, ನಾನು ಒಬ್ಬಳೇ ಏನು ಬೇಕಾದರೂ ಮಾಡ್ತೀನಿ ಅನ್ನೋ ಲೆವೆಲ್ನ ಒಂಥರ ಮೌಂಟೇನ್ ಆ್ಯಟಿಟ್ಯೂಡ್
ಯಾವುದಕ್ಕೂ ಜಗ್ಗಲ್ಲ ಬಗ್ಗಲ್ಲ ಅಂತೀವಲ್ವಾ, ದ್ಯಾಟ್ ಈಸ್ ಆಲ್ ಬಿಕಾಸ್ ಆಫ್ ಟ್ರೆಕ್ಕಿಂಗ್ ಅಕಾರ್ಡಿಂಗ್ ಟು ಮೀ. ಸೊ ಈ ಮೈಂಡ್ ಸೆಟ್ ಇರಬೇಕು. ಲಕ್ಸುರಿಯ ಹೊರತಾಗಿ ನೇಚರ್ ಒಳಗಡೆ ನೀವು ಒಬ್ಬರಾಗಿರ್ಬೇಕು. ನಾನ್ ಸುಪೀರಿಯರ್ ಅನ್ನೋ ಆಟಿಟ್ಯೂಡ್ ಇರಬಾರ್ದು. ಪ್ಲಾನ್ಸ್ ಮಿಸ್ ಆಗಬಹುದು, ಎಡವಟ್ಟಾಗಬಹುದು. ಅಲ್ಲಿ ನೇಚರ್ ಈಸ್ ನೆವರ್ ಸಿಂಪಥೆಟಿಕ್ ಟು ಎನಿಥಿಂಗ್. ನೀವು ಹತ್ರ ಕರೆದ್ರು ಏನೂ ಡಿಫ್ರೆನ್ಸ್ ಆಗೋದಿಲ್ಲ ಅದಕ್ಕೆ. ಸೊ ಅದೆಲ್ಲದಕ್ಕೆ ಮೆಂಟಲಿ ಒಂದು ಪ್ರಿಪೇರ್ ಇರಬೇಕು. ಆ್ಯಂಡ್ ಲಿಟ್ರಲಿ ಇಲ್ಲಿವರೆಗೆ ನನ್ನ ಜೀವನದಲ್ಲಿ ಯಾವ್ಯಾವ ಮೌಂಟೇನ್ಸ್ಗೆ ಹೋಗಿದ್ದೀನಿ, ಎಲ್ಲೆಲ್ಲಿ ಟ್ರೆಕ್ಕಿಂಗಿಗೆ ಹೋಗಿದ್ದೀನಿ, ವಾಪಸ್ ಬರುವಾಗ ಫುಲ್ ಹಾರ್ಟ್ ಖುಷಿ ಆ್ಯಂಡ್ ಲೆಸನ್ಸ್. ಆ್ಯಂಡ್ ನಿಂಗೆ ಎವ್ರಿ ಟೈಮ್ ಟ್ರೆಕ್ ಹೋಗಿ ವಾಪಸ್ ಬರುವಾಗ ಎಷ್ಟು ಗ್ರ್ಯಾಟಿಟ್ಯೂಡ್ ಫೀಲ್ ಆಗುತ್ತೆ ಅಂತಂದರೆ, ಎಷ್ಟು ಚೆನ್ನಾಗಿ ನೋಡ್ಕೊಂಡಿದ್ಯಾ ದೇವ್ರೆ ನನ್ನನ್ನು, ಎಷ್ಟು ಚೆನ್ನಾಗಿ ಇಟ್ಟಿದ್ಯಾ ದೇವ್ರೆ ನೀನು ಅನ್ನೋದು ಟ್ರೆಕ್ಕಿಂಗ್ ಮೂಲಕ ನನಗೆ ಗೊತ್ತಾಗಿದ್ದು. ಅಲ್ಲಿವರೆಗೂ ನನಗೆ ಒಂಥರ ಇದಾಗಬೇಕು, ಅದಾಗಬೇಕು, ಈ ಟೈಮ್ ಒಳಗಡೆ ಆಗಬೇಕು, ಈ ರೀತಿ ಇತ್ತು. ಅದಿರೋದು ತಪ್ಪಲ್ಲ ಆಯ್ತಾ. ದ್ಯಾಟ್ ಈಸ್ ಬೀಯಿಂಗ್ ಆಂಬಿಷಿಯಸ್. ಬಟ್ ಆ ಆಂಬಿಷನ್ಗೂ ಒಂದು ರಿಲ್ಯಾಕ್ಸೇಷನ್ ಬೇಕು. ಸೊ ದ್ಯಾಟ್ ಈಸ್ ಟ್ರೆಕ್ಕಿಂಗ್ ಅಕಾರ್ಡಿಂಗ್ ಟು ಮೀ. ಸೊ ಈ ಒಂದಷ್ಟು ಪ್ರಾಡಕ್ಟ್ ಏನಿದೆ ಇದೆಲ್ಲದನ್ನ ಸಮ್ಮಪ್ ಮಾಡಿ ಹೇಳಿದ್ರೆ, ನಾನು ರಫ್ ಫಿಗರನ್ನು ನಿಮ್ಗೆ ಹೇಳ್ತಾ ಇರೋದು ಆಲ್ಮೋಸ್ಟ್ ಒಂದು 40,000-50,000 ಪ್ರಾಡಕ್ಟ್ ಇದು. ಬಟ್ ಇದು ಯಾವುದೂ ಕೂಡ ಖರ್ಚಲ್ಲ. ಇದೆಲ್ಲವೂ ಇನ್ವೆಸ್ಟ್ಮೆಂಟ್. ಒಂದು ನಿಮ್ಮ ಸೆಲ್ಫ್ ಎಕ್ಸ್ಪ್ಲೋರೇಷನ್ ಮೇಲೆ ಇನ್ವೆಸ್ಟ್ಮೆಂಟ್. ಆ್ಯಂಡ್ ಇದನ್ನ ಇಟ್ಕೊಂಡ್ರೆ ನೀವು ನೆಕ್ಸ್ಟ್ ಒಂದು 20-25 ಟ್ರೆಕ್ಕಿಂಗ್ ಆರಾಮಾಗಿ ಮಾಡ್ಬೋದು. ಈ ಶೂಸ್ ಎಲ್ಲ ಏನಿದೆ ಅಥವಾ ಈ ಪ್ರಾಡಕ್ಟ್ಸ್ ಎಲ್ಲ ಏನಿದೆ, ಯಾವುದು ಹರಿದೋಗುತ್ತೆ, ಇದಾಗುತ್ತೆ, ಇದೆಲ್ಲ ರಫ್ ಯೂಸೇಜ್ಗೆ ಅಂತಾನೆ ರೆಡಿ ಮಾಡಿರೋ ಪ್ರಾಡಕ್ಟ್ ಆಗಿರೋದಕ್ಕೆ ನೆಕ್ಸ್ಟ್ ಒಂದು 10-15 ಇಯರ್ಸ್ವರೆಗೆ ನೀವು ಕಂಟಿನ್ಯೂಸ್ ಟ್ರೆಕ್ ಮಾಡಿದ್ರು ಕೂಡ ಯು ಆರ್ ಸಾರ್ಟೆಡ್. ಆ್ಯಂಡ್ ಆಲ್ಸೋ ಬಿಕಾಸ್ ಇವತ್ತಿನ ಪ್ರಪಂಚದಲ್ಲಿ ನಂಗೆ ತುಂಬ ಜನ ಕೇಳ್ತಿರ್ತಾರೆ ಆಯಿತಾ, ನಾವೆಲ್ಲ ಮಿಡ್ಲ್ ಕ್ಲಾಸು, ನಮ್ಮ ಹತ್ರ ಇಷ್ಟು ಟ್ರಿಪ್ ಮಾಡೋಕ್ಕಾಗಲ್ಲ. ನೋ, ಇದರಲ್ಲಿ ಕ್ಲಾಸ್ ಅನ್ನೋದು ಬರೋದಿಲ್ಲ, ದುಡ್ಡು ಅನ್ನೋದು ಬರೋದಿಲ್ಲ. ನಿಮ್ಮ ಪ್ರಯಾರಿಟಿ ಏನು ಅನ್ನೋದು ಬರುತ್ತೆ. ಈ ಕೆಲವು ಜನರಿಗೆ ಪಬ್ ಕಲ್ಚರ್ ಅನ್ನೋದು ಪ್ರತಿ ವೀಕೆಂಡ್ ಹೋಗಲೇಬೇಕು ಅವರಿಗೆ, ಇಲ್ಲ ಅಂತಂದ್ರೆ ಇಟ್ಸ್ ನಾಟ್ ನಾರ್ಮ್. ನನಗೆ ಹೆಂಗೆ ಅಂತಂದರೆ ಒಂದ್ಸತಿ ಅದನ್ನು ನೋಡೋದ್ರಲ್ಲಿ ತಪ್ಪಿಲ್ಲ, ಆದರೆ ಈಸ್ ಇಟ್ ವರ್ತ್? ಆ 10,000 ರೂಪಾಯಿ ಟಿಕೆಟ್, 15,000 ರೂಪಾಯಿ ಟಿಕೆಟಲ್ಲಿ ನಾನೊಂದು ಟ್ರೆಕ್ಕಿಂಗಿಗೆ ಹೋಗಿ ಬಂದ್ಬಿಡ್ತೀನಿ. ಬಿಕಾಸ್ ನನಗೆ ಖುಷಿ ಕೊಡೋದದು. ಹಾಗಾಗಿ ನಿಮಗೆ ಪ್ರಯಾರಿಟಿ ಯಾವ್ದಿರುತ್ತೆ ಅದಕ್ಕೆ ದುಡ್ಡು ತನ್ನಿಂದ ತಾನೇ ಅಡ್ಜಸ್ಟ್ ಆಗುತ್ತೆ. ಸೊ ಇದ್ರ ರಿಲೇಟೆಡ್ ಆಗಿ ಒಂದಷ್ಟು Q&A ನಾನು ಅಲ್ಲೇ ಕುತ್ಕೊಂಡು, ಎಲ್ಲಿ ಹೋಗ್ತಾ ಇದ್ದೀನಿ ಅಲ್ಲೇ ಕುತ್ಕೊಂಡು ಇನ್ಸ್ಟಾಗ್ರಾಮಲ್ಲಿ ಒಂದು ಕ್ವೆಶನ್ ಕೇಳಿ ನನಗೆ ನಾನು ಆನ್ಸರ್ ಮಾಡೋಕ್ಕೆ ವಾಟ್ ಅ ಕ್ವೆಶ್ಚನ್ ಅಂತ ಅನಿಸ್ಬೇಕು ಅಂತ ಹೇಳ್ಬಿಟ್ಟು ಒಂದು Q&A ರೆಡಿ ಮಾಡಬೇಕು ಅಂತ ಮಾಡಿದ್ದೆ. ನಾನು ಅದನ್ನು ಅಲ್ಲಿ ಹೋಗಿ ಆನ್ಸರ್ ಮಾಡ್ತೀನಿ. ಅಪ್ಕಮಿಂಗ್ ಡೇಸಲ್ಲಿ ವೆರಿ 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 ಇಂಟ್ರೆಸ್ಟಿಂಗ್ ವಿಡಿಯೋಸ್ ಈ ಚಾನಲ್ನಲ್ಲಿ ಅಪ್ಲೋಡ್ ಆಗುತ್ತೆ. ಬಟ್ ಅದು ಅಪ್ಲೋಡ್ ಆಗಿದೆ ಅಂತ ನಿಮಗೆ ಗೊತ್ತಾಗಬೇಕು ಅಂತಂದರೆ ಅಲ್ಲಿ ಗಂಟೆ ಇದೆ ಅಲ್ಲ, ಆ ಗಂಟೆಯ ಬಟನನ್ನು ಒತ್ತರೆ ಮಾತ್ರ ಈ ಶುಭ ಮುಹೂರ್ತದಲ್ಲಿ ನೀವು ಕೂಡ ನನ್ನ ಥರನೇ ಒಂದು ಕಾಂಟೆಂಟ್ ಕ್ರಿಯೇಟರ್ ಆಗಬಹುದು, ಅಥವಾ ಟ್ರಾವೆಲ್ ಇನ್ಸ್ಪೈರರ್ ಆಗಬಹುದು, ಅಥವಾ ಆರಾಮಾಗಿ ನಂಗೆ ಇವೆಲ್ಲ ಮಾಡೋಕ್ಕೆ ಇಷ್ಟ ಇಲ್ಲ, ನಾನು ಟ್ರಿಪ್ ಹೋಗೋದೇ ನೆಮ್ಮದಿಯಾಗಿರೋಕ್ಕೆ ಅಂತಂದರೆ ಅದು ಕೂಡ ಆಗುತ್ತೆ ಅಂತ ನನ್ನ ಬಾಯಲ್ಲಿ ಮಚ್ಚೆ ಇದೆ. ಶಿವ ನಾನು ಕೇಳಿದ್ ಕೊಡ್ತಾನೆ ಮತ್ತೆ. ಸೊ ನೀವೇನು ಮಾಡಬೇಕು ಅಂತಂದರೆ ಡೂ ಸಬ್ಸ್ಕ್ರೈಬ್, ಲೈಕ್, ಕಮೆಂಟ್, ಶೇರ್ ಆ್ಯಂಡ್ ಡೂ ವಾಟ್ ಎವರ್ ಎಲ್ಸ್ ಯು ವಾಂಟ್ ಟು ಡೂ, ಬಟ್ ಓನ್ಲಿ ಗುಡ್ ಇಂಟೆನ್ಷನ್ಸ್. ಟೇಕ್ ಕೇರ್, ಬಾಯ್. ಓಂ ನಮಃ ಶಿವಾಯ್. ಜೈ ಹಿಂದ್.